ಕಬ್ಬಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ರೈತರು ಹೋರಾಟವನ್ನ ಮಾಡ್ತಾ ಇದ್ರು. ಇದೀಗ ಸರ್ಕಾರ ಇವತ್ತು ಅವರಿಗೆ 3,300 ರೂಪಾಯಿನ ಕೊಡ್ತೀವಿ 3,500 ಬದಲಾಗಿ ಅಂತ ಘೋಷಣೆಯನ್ನ ಮಾಡ್ತು. ಹೀಗಾಗಿ ರೈತರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಇದರ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ರೈತರಿಗೆ ಸಕ್ಕರೆಯ ಸಿಹಿ ಕೊಟ್ಟ ಸರ್ಕಾರ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಣೆ. 50 ರೂಪಾಯಿ ಸರ್ಕಾರ, 50 ರೂಪಾಯಿ ಮಾಲೀಕರಿಂದ ಪಾವತಿ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಸಿಡಿದೆದ್ದಿದ್ದ ರೈತರಿಗೆ ಸಿದ್ದರಾಮಯ್ಯ ಸರ್ಕಾರ ಸಕ್ಕರೆಯಂತಹ ಸಿಹಿ ಸುದ್ದಿಯನ್ನು ನೀಡಿದೆ. ರೈತ ಮುಖಂಡರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ನಡೆಸಿದ ಸಭೆ ಬಹುತೇಕ ಫಲಪ್ರದವಾಗಿದೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ, ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಪ್ರತಿ ಟನ್ಗೆ 100 ರೂಪಾಯಿ ಹೆಚ್ಚುವರಿ ಹಣ ನೀಡುವಂತೆ ಸರ್ಕಾರ ಮನವೊಲಿಕೆ ನಡೆಸಿದರೂ ಕಬ್ಬು ಮಾಲೀಕರು 50 ರೂಪಾಯಿ ಮಾತ್ರ ನೀಡಲು ನಿರ್ಧರಿಸಿದ್ದಾರೆ. ಇನ್ನು 50 ರೂಪಾಯಿ ಸಹಾಯಧನವನ್ನು ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಇದರಿಂದಾಗಿ ರೈತರಿಗೆ ಹೆಚ್ಚುವರಿಯಾಗಿ 100 ರೂಪಾಯಿ ಸಿಗಲಿದೆ. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. DC ಹೇಳಿರೋ ಪ್ರಕಾರ 11.25% ರಿಕವರಿಗೆ 3,300, 10.25% ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಸರ್ಕಾರದ ನಿರ್ಧಾರಕ್ಕೆ ನಿರಾಣಿ ಅಸಮಾಧಾನ. ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಬೇಸರ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಸಕ್ಕರೆ ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿಧಾನಸೌಧ ಹೊರಗಡೆ ರೈತರ ಬಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನಿರ್ಧಾರ ಮಾಡಿದ್ರೆ ನಾವೇನು ಮಾಡೋಕೆ ಆಗಲ್ಲ, ಕಾರ್ಖಾನೆಗಳೇ ಈಗ ನಷ್ಟದಲ್ಲಿವೆ, ಹೆಚ್ಚುವರಿ 50 ರೂಪಾಯಿ ಕಷ್ಟ ಎಂದಿದ್ದಾರೆ. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕ ಕೂಡ ಇದೇ ರಾಗವಾಡಿದ್ದಾರೆ. ನಾವು ಸರ್ಕಾರದ ಮನವಿ ಒಪ್ಪಿಲ್ಲ, ಹೆಚ್ಚುವರಿ 50 ರೂಪಾಯಿ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ರು. That it is not possible for the factories to make a payment, and Honorable CM sir will take a call on price above 3,200 rupees. Further, the price in the Bagalkot district and other districts will be based on the recoveries, because the recoveries in the Bagalkot, Vijapur, Gulbarga, Raichur is less than the Belgaum district. So prices will be accordingly less in the other districts. ಇನ್ನು ಕಾರ್ಖಾನೆ ಮಾಲೀಕರ ವಿರೋಧಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಕೊಡಿಸ್ತೇವೆ, ನಾವು ಹೇಳಿದ್ದೇವಲ್ಲ, ಸಿಎಂ ಘೋಷಣೆ ಮಾಡಿದ್ದಾರಲ್ಲ, ಹೇಗೆ ಕೊಡಿಸಬೇಕೆಂದು ನಮಗೆ ಗೊತ್ತು, ಯಾವುದೇ ಗೊಂದಲ ಬೇಡ ಎಂದು ಸ್ಪಷ್ಟನೆ ನೀಡಿದರು. ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೊರೆಯಾದರೂ ಮಾಲೀಕರು ಕೊಡಲೇಬೇಕಲ್ಲ ಎಂದು ಹೇಳಿದ್ದಾರೆ. ಬೇಡಿಕೆ ಏನಿತ್ತು ಅದನ್ನು ನಾವು ಇವತ್ತು ಫುಲ್ಫಿಲ್ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳೇ ಅವರನ್ನು ಮುಂದಕ್ಕೆ ಕುಂಡ್ರಿಸ್ಕೊಂಡು ಅವ್ರು ಯಾವ ವಿಷಯಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಆ ಎಲ್ಲ ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಡ್ರೆಸ್ ಮಾಡಿದ್ದಾರೆ. ಕೊಡ್ತಾರಂತಕ್ಕಂಥ ಆತ್ಮವಿಶ್ವಾಸ ಇದೆ. ಪ್ರಯತ್ನ ನಾವು ಮಾಡ್ತೀವಿ, ಅವರು ಮಾಡಲೇಬೇಕು. ಯಾಕೆಂದರೆ ರೈತರ ಜೊತೆ ಸಹಕಾರದಿಂದ ಕಾರ್ಖಾನೆ ನಡೆಸಬೇಕಾದ್ರೆ ಇದು ಎಲ್ಲರಿಗೂ ಅನ್ವಯ ಆಗ್ತದೆ ಸರ್. ಮಾಲೀಕರ 50 ಕೊಡಬೇಕು ಎಕ್ಸ್ಟ್ರಾ, ಸರ್ಕಾರ 50, ಒಟ್ಟು 100 ರೂಪಾಯಿ ಎಕ್ಸ್ಟ್ರಾ ಕೊಡುವಂಥ ನಿರ್ಧಾರ CM ಮಾಡಿದ್ದಾರೆ. ಮಾಲೀಕರಾಗಿ ಸಮಾಧಾನ, ಯಾಕಂದ್ರೆ ರೈತರು ಕೂಡ ಸಮಾಧಾನ ಮಾಡೋದು ಭಾಳ ಅವಶ್ಯಕತೆ ಇತ್ತು. ಸೊ ಸರ್ಕಾರ ಡಿಸಿಷನ್ ತೊಂದರೆ, ಎಲ್ಲರೂ ಹ್ಯಾಪಿ ಇದ್ದಾರೆ, ಸರ್ಕಾರ ನಿರ್ಧಾರನ ಒಪ್ಪಿಕೊಳ್ತಾರೆ. ಇನ್ನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಣೆಯಾದ ಬೆನ್ನಲ್ಲೇ ಬೆಳಗಾವಿಯ ಗುಡ್ಲಾಪುರದಲ್ಲಿ ರೈತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ, ಕುಣಿದು, ಕುಪ್ಪಳಿಸಿ, ಪರಸ್ಪರ ಬಣ್ಣ ಎರಚಿಕೊಂಡು ಹರ್ಷ ವ್ಯಕ್ತಪಡಿಸಿದರು. ಇನ್ನು ರೈತ ಹೋರಾಟಗಾರ ಚೂನಪ್ಪ ಪೂಜೇರಿ ಮಾತಾಡಿ, ನಾವು ಕೇಳಿದ್ದು 3,500 ರೂಪಾಯಿ, ಸರ್ಕಾರ ಕೊಟ್ಟಿದ್ದು 3,300 ರೂಪಾಯಿ, ಇದಕ್ಕೆ ನಮ್ಮ ಸಹಮತಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅವರೇನು ನಾವು 3,400 ಬಂದಿದ್ದು ಅವ್ರು 300ಕ್ಕೆ ಬಂದರೆ ಸದ್ಯನೇ ನಾನು ಒಪ್ಪಲ್ಲ. ಅದು ನಾನು ಕಬ್ಬು ಬೆಳೆಗಾರರು ಚರ್ಚೆ ಮಾಡ್ತೀನಿ. ನಾವು ಹಲವಾರು ಈ 1,000 ಟನ್ 5,000 ಟನ್ ಬೆಳೀತಕ್ಕಂಥ ಮುಖಂಡರಿದ್ದಾರೆ ಇದಕ್ಕೆ. ಆಮೇಲೆ ಅವ್ರು ಒಬ್ಬರೇ ಸರ್ಕಾರದಿರ್ತಕ್ಕಂಥ ಮಂತ್ರಿಯವರು ಬಂದೇ ನಾಳೆ ಅಧಿಕೃತವಾಗಿ ನಾಳೆ ನಾವು 1,00,000 ಜನ ಸೇರ್ತೀವಿ. ಅಲ್ಲೇ ಆ 1,00,000 ಜನದಲ್ಲಿ ಬಂದಾಗನ ಆ ಚಳವಳಿ ಮುಗಿಯೋದು, ಹಂಗಾಗಿ ಕೂತ್ ಹೇಳಿ ನಾವು ಮುಗಿಯರಿಸ್ಕೊಳ್ಳಲ್ಲ. ಒಟ್ಟಾರೆ 9 ದಿನಗಳ ರೈತರ ಅಹೋರಾತ್ರಿ ಧರಣಿ ಅಂತ್ಯವಾಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದ ರೈತರಿಗೆ ಕೊನೆಗೂ ಜಯ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.